ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENK ಲೆವೆಲ್ 1 ಥರ್ಡ್ ಮೈಲ್ ಸ್ಟೋನ್ ಮೈ ನೈಬರ್ಹುಡಲ್ಲಿ ಬರ್ತಕ್ಕಂಥ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ TPR ಆ್ಯಕ್ಟಿವಿಟಿನ ಡಿಸ್ಕ್ರೈಬ್ ಮಾಡ್ತೀನಿ, ಹೇಗೆ ಮಾಡೋದು ಅಂತ. ಅದರಲ್ಲಿ 6 TPR ಆ್ಯಕ್ಟಿವಿಟೀಸ್ 6 ಇದೆ. ಜಾಯಿನ್ ಯುವರ್ ಹ್ಯಾಂಡ್ಸ್, ರೇಸ್ ಯುವರ್ ಹ್ಯಾಂಡ್, ಓಪನ್ ಯುವರ್ ಬುಕ್, ಕ್ಲೋಸ್ ಯುವರ್ ಬುಕ್, ರೇಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಜಾಯಿನ್ ಯುವರ್ ಹ್ಯಾಂಡ್ಸ್, ಓಪನ್ ಯುವರ್ ಬುಕ್ ಆ್ಯಂಡ್ ಕ್ಲೋಸ್ ಯುವರ್ ಬುಕ್. ಅರ್ಥ ಮೊದಲು ಹೇಳ್ಬಿಡ್ತೀನಿ ಕನ್ನಡದಲ್ಲಿ, ಅದನ್ನು ಮಕ್ಕಳೆದುರಿಗೆ ಹೇಳಬೇಡಿ, ಆಯಿತಾ? ಜಾಯಿನ್ ಯುವರ್ ಹ್ಯಾಂಡ್ಸ್ ಅಂದರೆ 2 ಕೈಯನ್ನು ಜೋಡಿಸು. ಹ್ಯಾಂಡ್ಸ್ ಅಂತಂದರೆ 2 ಕೈ. ರೈಸ್ ಯುವರ್ ಹ್ಯಾಂಡ್ ಅಂತ ಒಂದು ಕೈ ಎತ್ಬೋದು, ರೈಸ್ ಯುವರ್ ಹ್ಯಾಂಡ್ ಕೈ. ಓಪನ್ ಯುವರ್ ಬುಕ್, ಪುಸ್ತಕವನ್ನು ಓಪನ್ ಮಾಡೋದು, ತೆಗೆಯೋದು. ಓದೋಕ್ಕೆ ಓಪನ್ ಯುವರ್ ಬುಕ್ ಅಂತೀವಲ್ಲ, ಸೊ ಅದಕ್ಕೆ ಇದು. ಇದನ್ನು ಕಲ್ಟಿವೇಟ್ ಮಾಡ್ಕೋಬೇಕು, ಕ್ಲಾಸಲ್ಲಿ ಯೂಸ್ ಮಾಡಬೇಕು ಇದನ್ನು. ಓಪನ್ ಯುವರ್ ಬುಕ್ ನೀವು ಹೇಳಿದಾಗೆಲ್ಲ ಪುಸ್ತಕ ತೆಗೀರಿ ಅಂತೀರಲ್ವ, ಓಪನ್ ಯುವರ್ ಬುಕ್ ಅಂತ ಮಗದು. ಅವಾಗ ಅವ್ರು ಟೀಚರ್ಸ್ ಯೂಸ್ ಮಾಡಬೇಕು ಇದನ್ನೆಲ್ಲ, ಇದು ಒಂದು ಆರ್ಡರ್ಸ್ನ. ಕ್ಲೋಸ್ ಯುವರ್ ಬುಕ್ಕನ್ನು ಮುಚ್ಚಿ, ಪಾಠ ಎಲ್ಲ ಆದ್ರೂ ಕ್ಲೋಸ್ ಯುವರ್ ಬುಕ್ ಅಂತ ಹೇಳ್ತಿರಲ್ಲ, ಸೊ ಅದನ್ನು ಮಾಡೋದು. ರೈಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಜಾಯಿನ್ ಯುವರ್ ಹ್ಯಾಂಡ್ಸ್, 2 ಕೈಯನ್ನು ಎತ್ತಿ, ಹ್ಯಾಂಡ್ಸ್ ಅಂತ ಬಂದಿರೋದ್ರಿಂದ 2 ಕೈಯನ್ನು ಎತ್ತಿ ರೈಸ್ ಆಮೇಲೆ ಜಾಯಿನ್ ಅಂದಾಗ 2 ಜಾಯಿನ್ ಮೇಲೆ. ರೈಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಜಾಯಿನ್ ಯುವರ್ ಹ್ಯಾಂಡ್ಸ್. ಓಪನ್ ಯುವರ್ ಬುಕ್ ಆ್ಯಂಡ್ ಕ್ಲೋಸ್ ಯುವರ್ ಬುಕ್. ಓಪನ್ ಹೇಳ್ಕೊಟ್ಟಿದ್ದೀವಿ, ಓಪನ್ ಬುಕ್ ಹೇಳಿದ್ದೀವಿ, ಕ್ಲೋಸ್ ಯುವರ್ ಬುಕ್ಕು ಹೇಳ್ಕೊಟ್ಟಿದ್ದೀವಿ. ಈಗ 2 ಓಪನ್ ಯುವರ್ ಬುಕ್, ಕ್ಲೋಸ್ ಯುವರ್ ಬುಕ್ 2 ಮಾಡೋದು ಒಟ್ಟಿಗೆ. ಹೇಳಿದಾಗ 2 ಓಪನ್ ಮಾಡಿ ಕ್ಲೋಸ್ ಮಾಡಬೇಕು. ಇದು ಟೀಚರ್ಸ್ಗೆ ಅರ್ಥ ಹೇಳಿದ್ದೀನಿ, ಇದನ್ನು ಮಕ್ಕಳಿದ್ರ ಕನ್ನಡದಲ್ಲಿ ಹೇಳಬೇಡಿ. ಇದು ಹೆಂಗೆ ಮಾಡೋದು ಅನ್ನೋದು. ಈಗ ಫಸ್ಟ್ ವೀಕಲ್ಲಿ 3 ಕಮ್ಯಾಂಡ್ಸು. ಯಾವುದು? ಜಾಯಿನ್ ಯುವರ್ ಹ್ಯಾಂಡ್ಸ್, ರೇಸ್ ಯುವರ್ ಹ್ಯಾಂಡ್ಸ್, ಓಪನ್ ಯುವರ್ ಬುಕ್. ಈ 3 ಏನು ಮಾಡಬೇಕು? ಮಾಡಲು, ಜೆಸ್ಚರು, ಸ್ಪೀಕು. ಮಾಡಲು ಮಾಡ್ತಾ ಇರಬೇಕು, ಜೆಸ್ಚರ್ ತೋರಿಸ್ಕೊಂಡು, ಮಾಡಲ್ ಮಾಡಿಕೊಂಡು, ಬಾಯಲ್ಲಿ ಹೇಳ್ಕೊಂಡು ನೀವು ಮಾಡಬೇಕು. ನಿಮ್ಮನ್ನು ನೋಡಿ ಮಕ್ಕಳು ಮಾಡಬೇಕು, ನೀವು ಮಾಡಿಸ್ಬೇಕು, ಮಕ್ಕಳಿಗೆ ಚೆನ್ನಾಗಿ ಡ್ರಿಲ್ ಮಾಡಿಸ್ಬೇಕು. 2ನೇದು ಅಷ್ಟೇ, ಈ 3 ರೈಸ್ ಯುವರ್ ಹ್ಯಾಂಡ್, ಓಪನ್ ಯುವರ್ ಬುಕ್ 3. ಆಮೇಲೆ ಮಾಡಲು, ಜೆಸ್ಚರು, ಸ್ಪೀಕ್ 3 ಆದಮೇಲೆ ನೀವು ಮಾಡಲ್ ನಿಲ್ಲಿಸ್ಬೇಡಿ. ಸುಮ್ಮನೆ ನೀವು ಮಾಡಲ್ ಮಾಡೋಕ್ಕೆ ಮೂವ್ ಮಾಡಬೇಡಿ, ನಿಂತ್ಕೊಂಡೆ ಜೆಸ್ಚರ್, ಕೈ ಸನ್ನೆಗಳು ಬಾಯಲ್ಲಿ ಹೇಳ್ಕೊಂಡು ಕೈ ಸನ್ನೆ ಮಾಡ್ತಾ ನೀವು ಮಾಡಿ, ಮಕ್ಕಳು ನೋಡಿಕೊಂಡು ಅವರು ಮಾಡ್ತಾರೆ. ಬಾಯಲ್ಲಿ ಹೇಳ್ತಾ ಇರ್ಬೋದು, ಇಂಗ್ಲೀಷ್ ಆರ್ಡರ್ಸ್. ನೆಕ್ಸ್ಟ್ ಸ್ಪೀಕ್, ಬರೀ ಬಾಯಲ್ಲಿ ಹೇಳಿ, ಓರಲಲ್ಲಿ ಸುಮ್ಮನೆ ಜಾಯಿನ್ ಏನು ಜೆಸ್ಚರ್ ಮಾಡಲ್ ಏನು ಮಾಡಬೇಡಿ, ನೀವು ಬಾಯಲ್ಲಿ ಹೇಳಿ ಅವ್ರು ಮಾಡಬೇಕು, ಮಕ್ಕಳು ಮಾಡಬೇಕು, ಕಲ್ತಿರ್ತಾರಲ್ಲ. ಈ 3 ಜೆಸ್ಚರ್ಸ್ ಫಸ್ಟ್ ವೀಕು. ಸೆಕೆಂಡ್ ವೀಕಲ್ಲಿ ಕ್ಲೋಸ್ ಯುವರ್ ಬುಕ್. ಇಲ್ಲಿ ಏನಾಗಿದೆ? ಕ್ಲೋಸ್ ಯುವರ್ ಬುಕ್ 3, ರೈಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಜಾಯಿನ್ ಯುವರ್ ಹ್ಯಾಂಡ್ಸ್, ಓಪನ್ ಯುವರ್ ಬುಕ್ ಆ್ಯಂಡ್ ಕ್ಲೋಸ್ ಯುವರ್. ಈ 3 ಅದೇ ಥರ. ಮೊದಲು ಬಾಯಲ್ಲಿ ಸ್ಪೀಕು ಇರಬೇಕು, ಜೆಸ್ಚರು ಇರಬೇಕು, ಮಾಡಲು ಇರಬೇಕು. ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿದೆ ಅಲ್ವಾ. ಸೊ ಮಾಡ್ಲಿಂಗ್ ಮಾಡ್ತಾ, ಜೆಸ್ಚರು ಮಾಡಿ, ಸ್ಪೀಕ್ ಮಾಡ್ತಾ ನೀವು ಮಾಡಿ ಮಕ್ಕಳನ್ನ ನಿಮ್ಮ ಜೊತೆ ನೀವು ಮಾಡಬೇಕು, ನಿಮ್ಮ ನೋಡಿ ಅವರು ಮಾಡಬೇಕು. ಚೆನ್ನಾಗಿ ಡ್ರಿಲ್ ಮಾಡಿಸ್ಬಿಡಿ. ಆಮೇಲೆ ಮಾಡಲ್ ಬಿಟ್ಬಿಡಿ. ಜೆಸ್ಚರ್ ಬರೀ ಬಾಯಲ್ಲಿ ಜೆಸ್ಚರು ಹೇಳಬೇಕು, ಬಾಯಲ್ಲಿ ಹೇಳ್ಕೊಂಡು ಕೈ ಸನ್ನೆ ಮಾತ್ರ ಮಾಡಿ ತೋರಿಸಿ. ನೀವು ಮಾಡಿ, ಮಕ್ಕಳು ಮಾಡ್ತಾರೆ ಹೇಳ್ಕೊಂಡು. ಆಮೇಲೆ ಬರೀ ನೀವು ಮಾಡೋದನ್ನು ಏನು ಮಾಡಿಬಿಡಿ, ಜೆಸ್ಚರ್ ಏನು ಮಾಡಿಬಿಡಿ, ಬರೀ ಬಾಯಲ್ಲಿ ಬೋರಲ್ಲಾಗಿ ಹೇಳಿ. ನೀವು ಹೇಳಬೇಕು, ಅವ್ರು ಮಾಡಬೇಕು ಮಕ್ಕಳು. ನೀವೇನು ತೋರಿಸ್ಬಾರ್ದು, ಕೈ ಸನ್ನೆ ಏನು ಮಾಡಬಾರ್ದು. ಅದು ಸೆಕೆಂಡ್ ವೀಕು. ಥರ್ಡ್ ವೀಕಲ್ಲಿ ಎಲ್ಲನೂ ಆರ್ಡ್ರಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ. ಮೊದಲು ಜೆಸ್ಚರು ಮಾಡಿಸ್ಬೋದು, ಬರೀ ಓರಲ್ಲೇ ಮಾಡಬೇಕು ಅಂತಲ್ಲ. ಜೆಸ್ಚರು ಸ್ಪೀಚ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮೊದಲು ಲೈನಲ್ಲಿ, ಆರ್ಡ್ರಲ್ಲಿ. ಆಮೇಲೆ ಜೆಸ್ಚರ್ ಬಿಟ್ಬಿಡಿ, ಚೆನ್ನಾಗಿ ಬರಲಿ ಜೆಸ್ಚರ್ ಮಾಡಿದ್ಮೇಲೆ ನೀವು ಜೆಸ್ಚರ್ ಮಾಡೋದು ಬಿಟ್ಬಿಡಿ. ಈಗ ಮಕ್ಕಳೇ ಮಾಡಬೇಕು, ಮಕ್ಕಳು ಮಾಡೋದು ನೀವು ಬರೀ ಬಾಯಲ್ಲಿ ಹೇಳಬೇಕು, ಅವರು ಜೆಸ್ಚರ್ ಸ್ಪೀಕ್ 2 ಮಾಡಬೇಕು, ನೀವು ಬಾಯಲ್ಲಿ ಹೇಳಬೇಕು ಅಷ್ಟೇ. ಥರ್ಡ್ ವೀಕ್. ಫೋರ್ತ್ ವೀಕಲ್ಲಿ ಏನು ಮಾಡಬೇಕು? ಬರೀ ಬಾಯಲ್ಲಿ ಹೇಳಬೇಕು. ಇದು ಅಷ್ಟೇ. ಫೋರ್ತ್ ವೀಕಲ್ಲಿ ಬರೀ ಫಸ್ಟು ಆರ್ಡ್ರಲ್ಲಿ, ಥರ್ಡ್ ವೀಕಲ್ಲಿ ಆರ್ಡ್ರಲ್ಲಿ ಎಲ್ಲ ಹೇಳಿದ್ರಲ್ವ, ಅವ್ರ ಮಕ್ಕಳು ಮಾಡಿ. ಫೋರ್ತ್ ವೀಕಲ್ಲಿ 1-2 ಸಲ ಆರ್ಡ್ರಲ್ಲಿ ಮಾಡಿಸ್ಬಿಟ್ಟು, ಆಮೇಲೆ ಜಂಬಲ್ ಆರ್ಡ್ರಲ್ಲಿ ಮಧ್ಯ 2ನೇ 4ನೇ ಸಲ, 4ನೇ 3ನೇ ಸಲ ಫಸ್ಟು ಹೇಳೋದು, ಹಾಗೆ ಆರ್ಡರ್ ಚೇಂಜ್ ಮಾಡಿ ಮಕ್ಕಳು ಮಾಡಿ. ಈ ಮಧ್ಯ ಹೇಳೋದ್ರಿಂದ ಯಾವಾಗ ಹೇಳಿದ್ರು ಮಕ್ಕಳಿಗೆ ಜ್ಞಾಪಕ, ತಲೆಗೆ ಬಂದಿದೆಯಾ, ಜ್ಞಾಪಕ ಇದೆಯಾ, ಅರ್ಥ ಆಯಿತಾ ಅಂತ ನಮಗೆ ಗೊತ್ತಾಗುತ್ತೆ. ಯಾವ ಟೈಮಲ್ಲಿ ಅದು ಹೇಳಿದ್ರೂ ಆ ಒಂದು ಕಮೆಂಟ್ ಕೊಟ್ಟಾಗ ಮಕ್ಕಳು ಮಾಡೋಂಗೆ ಆಗಬೇಕು. ಎಲ್ಲಿದ್ರೂ ಈಗ ಮನೇಲೇ ಟೇಕ್ ಯುವರ್ ಬುಕ್ ಅಂತ, ಓಪನ್ ಯುವರ್ ಬುಕ್ ಅಂತಂದಾಗ ಅಲ್ವಾ ಮಕ್ಕಳು ಬರೋದು. ಅದಕ್ಕೋಸ್ಕರ ಯೂನಿವರ್ಸಲ್ ಇದಕ್ಕೆ ಮಕ್ಕಳಿಗೆ ಬರಬೇಕು ಅಂತ. ಓಕೆ, ಇಷ್ಟೂ ಮಕ್ಕಳಿಗೆ ಈ ರೀತಿ ಮಾಡಿಸ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದೊಂದು ವಾರದ್ದು ಏನೇನು ಸ್ಟೆಪ್ಸ್ ಅಂತಿದೆಯೋ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದು ಥರ್ಡ್ ಮೈಲ್ ಸ್ಟೋನ್ ಮೈ ನೈಬರ್ಹುಡ್ದು TPR ಆ್ಯಕ್ಟಿವಿಟಿ ಹೇಗೆ ಮಾಡೋದು ಅನ್ನೋದು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.